MBBSನ ಸೀಟ್ಗಳನ್ನು ಜಾಸ್ತಿ ಮಾಡಿದ್ದಾಯಿತು, ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದು ಕೂಡ ಆಯಿತು, ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಕೂಡ ಆಯಿತು. ಈಗ ಮತ್ತೆ ಥರ್ಡ್ ರೌಂಡ್ ರಿಸಲ್ಟ್ ಅಂತ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಯಾರಿಗಾದರೂ ಅಪ್ಗ್ರೇಡೇಷನ್ ಆಗಿದೆ ಅಂದ್ಕೊಂಡಿದ್ದೀರಾ? ಯಾರಿಗೂ ಕೂಡ ಅಪ್ಗ್ರೇಡೇಷನ್ ಆಗಿಲ್ಲ. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ನಾನು ಪೂರ್ತಿಯಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಿದ್ದೇನೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವೊಂದು ಕಾಲೇಜುಗಳಲ್ಲಿ, ಕೆಲವೊಂದು ಮೆಡಿಕಲ್ ಕಾಲೇಜ್, ಕೆಲವೊಂದು ಡೆಂಟಲ್ ಕಾಲೇಜ್ಗಳಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡಿದ್ದಾಯಿತು. ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಅದರ ಜೊತೆಗೆ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ಗಳಿಗೂ ಕೂಡ ಹೊಸದಾಗಿ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಈ ಎಲ್ಲವನ್ನು ಕನ್ಸಿಡರ್ ಮಾಡಿ ಈಗ ಪ್ರೊವಿಷನಲ್ ರಿಸಲ್ಟನ್ನು 10ನೇ ತಾರೀಕು ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ 9ನೇ ತಾರೀಕು 8 ಗಂಟೆವರೆಗೆ ಯಾರು ಆಪ್ಷನ್ ಎಂಟ್ರಿನ ಮಾಡಿರ್ತಾರೋ ಅವುಗಳನ್ನೆಲ್ಲವನ್ನು ಕನ್ಸಿಡರ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲರಿ, ಅಷ್ಟು ಕೂಡ ನಮಗೆ ತಿಳಿಯೋದಿಲ್ವಾ? ಈ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು ಪ್ಲೇಸ್ ಆದರೂ ಸ್ವಲ್ಪ ಜಂಪ್ ಆಗ್ತಾ ಇತ್ತು. ಅಟ್ಲೀಸ್ಟ್ ಸೇಮ್ ಟು ಸೇಮ್ PDF ಅನ್ನು ರಿಲೀಸ್ ಮಾಡಿದ್ದಾರೆ. MBBS, ಡೆಂಟಲ್ ಮತ್ತು BMS ಕೋರ್ಸಸ್ಗಳಿಗೆ ಎಕ್ಸಾಕ್ಟ್ PDF ಮೊನ್ನೆ ರಿಲೀಸ್ ಮಾಡಿದ್ರಲ್ಲ, ಅದನ್ನೇ ಎಕ್ಸಾಕ್ಟ್ PDF ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಡೇಟ್ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಈಗ ಎಲ್ಲರೂ ಕೂಡ JNMC ಕಾಲೇಜನ್ನು ಹಾಕೊಂಡಿರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಸ್ವಲ್ಪ ಆದರೂ ಆಲ್ಟರ್ ಮಾಡ್ಕೊಂಡೇ ಇರ್ತಾರೆ ಆಪ್ಷನ್ ಎಂಟ್ರಿಯನ್ನು. ಅಟ್ಲೀಸ್ಟ್ ಸ್ವಲ್ಪ ಆದರೂ ಸ್ವಲ್ಪ ಚೇಂಜ್ ಆಗಬೇಕಾಗಿತ್ತಲ್ಲ. 400 ಸೀಟ್ ಜಾಸ್ತಿ ಆಗಿತ್ತು, ಅದ್ರ ಜೊತೆಗೆ ಸ್ವಲ್ಪ ಆದರೂ ಆಲ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ರೀಅರೇಂಜ್ ಮಾಡ್ಕೊಂಡಿರ್ತಾರೆ, ಡಿಲೀಟ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಆದರೂ ಚೇಂಜ್ ಆಗಬೇಕಾಗಿತ್ತಲ್ಲ. ಇದನ್ನು ಬಿಡೋದಾದರೂ ಅವಶ್ಯಕತೆ ಏನಿತ್ತಂತ. ಮತ್ತು ಕೆಳಗಡೆ ಮೆನ್ಷನ್ ಮಾಡ್ತಾರೆ, ಇದು ಬರೀ KCET ಥರ್ಡ್ ರೌಂಡ್ ರಿಸಲ್ಟ್ ಆಗಿದೆ, ಇದರಲ್ಲಿ ನೀಟ್ ಮತ್ತು ಡೆಂಟಲ್ಗೆ ಯಾವುದೇ ರಿಲೇಟೆಡ್ ಆಗಿರೋದಿಲ್ಲ ಅಂತ ಬಿಟ್ಟಿದ್ದಾರೆ. ಹಾಗೆ ತಮ್ಮ ಮೊದಲನೇ ರೀತಿಯಲ್ಲೇ ಹೇಳಿದ್ದಾರೆ, ಮತ್ತು ನಾಳೆ ರಿಸಲ್ಟ್ ಬಿಡ್ತೇವೆ 11 ಗಂಟೆ ನಂತರ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ 1 ಗಂಟೆ ನಂತರ ರಿಸಲ್ಟ್ ಬಿಡ್ತೇವೆ ಅಂತ. ನಾಳೆ ಈ ರಿಸಲ್ಟ್ ಫೈನಲ್ ರಿಸಲ್ಟ್ ಆಗಿರ್ತದೆ. ಇದು ಬಟ್ ನೀಟ್ ಮತ್ತು ನೀಟ್ಗೆ ಸಂಬಂಧಿಸಿದಂತಹ MBBS ಮತ್ತು ಡೆಂಟಲ್ಗೆ ಇದು ಫೈನಲ್ ರಿಸಲ್ಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಏನಾದರೂ ಆಬ್ಜೆಕ್ಷನ್ಸ್ಗಳಿದ್ದರೆ ಈ ಕೆಳಗೆ ಕೊಟ್ಟಿರುವಂತಹ ಒಂದು ಇಮೇಲ್ IDಗೆ ಅವರಿಗೆ ಇಮೇಲ್ ಮಾಡಬೇಕಂತೆ. ಕೆಳಗಡೆ ಕೊಟ್ಟಿದ್ದಾರೆ 9/9/2025 MCC DGSS ನ್ಯೂ ದೆಹಲಿಯ ಸೀಟ್ ಜಾಸ್ತಿ ಮಾಡಿದ್ದರ ಸಲುವಾಗಿ ಪೋಸ್ಟ್ಪೋನ್ ಮಾಡಿತ್ತು ಸೆಕೆಂಡ್ ರೌಂಡನ್ನು. ಅದರ ಸಲುವಾಗಿ ನಾವು ಕೂಡ ವೇಟ್ ಮಾಡ್ತಾ ಇದ್ದೇವೆ MCC ರಿಸಲ್ಟ್ ಸಲುವಾಗಿ ಅಂತ ಹೇಳ್ತಿದ್ದಾರೆ. ಆದರೆ KA ಮೇಲೆ ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಭಾಳಷ್ಟು ಪ್ರೆಸರೈಸ್ ಆಗ್ತಾ ಇರೋದ್ರಿಂದ ರಿಸಲ್ಟನ್ನು ಇಷ್ಟು ವೇಗವಾಗಿ ಬಿಡಬೇಕಾಗ್ತಾ ಇದೆ. ಅದಕ್ಕಾಗಿ ಸೆಪ್ಟೆಂಬರ್ 15 ಅವರಿಗೆ ಕಟ್ ಆಫ್ ಡೇಟ್ ಆಗಿರೋದ್ರಿಂದ ಅದರ ಒಳಗಡೆ ಅವರಿಗೆ ರಿಸಲ್ಟ್ ಬಿಡಬೇಕಾದದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮುಂದುವರೆದು ಹೇಳ್ತಾ ಇದ್ದಾರೆ, ಆಫ್ಟರ್ ದ ಡಿಕ್ಲರೇಷನ್ ಆಫ್ ದಿ ಫೈನಲ್ ರಿಸಲ್ಟ್ ಆಫ್ ದಿ ಥರ್ಡ್ ರೌಂಡ್, ಕ್ಯಾಂಡಿಡೇಟ್ಸ್ ಹೂ ಆರ್ ಅಲಾಟೆಡ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ ಇಂತಹ ಕೋರ್ಸಸ್ಗಳು, ಇಂಜಿನಿಯರಿಂಗಿಗೆ ರಿಲೇಟೆಡ್ ಆಗಿರುವಂತಹ ಕೋರ್ಸಸ್ಗಳಲ್ಲಿ ಕಂಪಲ್ಸರಿಯಾಗಿ ರಿಪೋರ್ಟ್ ಮಾಡಿಕೊಳ್ಳಬೇಕು. ನೀವು 13ನೇ ತಾರೀಕು ಒಳಗಾಗಿ ನೀವು ಪ್ರಿಸ್ಕ್ರೈಬ್ಡ್ ಫೀಸನ್ನು ಪೇ ಮಾಡಲೇಬೇಕು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತು ಕಾಷನ್ ಡಿಪಾಸಿಟನ್ನು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರಿಗಂದರೆ ಕೇವಲ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕಂಪಲ್ಸರಿಯಾಗಿ 15ನೇ ತಾರೀಕು ಒಳಗಾಗಿ ಕಟ್ ಆಫ್ ಡೇಟ್ ಇರೋದ್ರಿಂದ ಅವರಿಗೆ ಮಾತ್ರ ಇದೊಂದು ಫೈನಲ್ ರಿಸಲ್ಟ್ ಆಗಿರ್ತದೆ, ನಾಳೆ ಬಿಡುವಂಥ ರಿಸಲ್ಟು. ನೀಟ್ ವಿದ್ಯಾರ್ಥಿಗಳು MBBS ಮತ್ತು BDSಗೆ ರಿಲೇಟೆಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿಸಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಹೀಗಿದ್ದಾಗ ನೀಟ್ ವೆಬ್ಸೈಟ್ನಲ್ಲಿ ಯಾಕೆ ಇವರು ಪ್ರೊವಿಷನಲ್ ರಿಸಲ್ಟ್ PDF ಅನ್ನು ರಿಲೀಸ್ ಮಾಡಿದ್ದಾರೆ? ಆ ಪ್ರೊವಿಷನಲ್ ರಿಸಲ್ಟಲ್ಲಿ ಏನಾದರೂ ಸ್ವಲ್ಪ ವೇರಿ ಆಗಬೇಕಾಗಿತ್ತಲ್ಲ, ಅದರ ಬಗ್ಗೆ ಸ್ವಲ್ಪ ಆದರೂ ಮಾತನಾಡಬೇಕಾಗಿತ್ತಲ್ಲ. ಎಕ್ಸಾಕ್ಟಾಗಿ ಹಳೆಯ PDF ಅನ್ನೇ ರಿಲೀಸ್ ಮಾಡಿ ಅದರಲ್ಲಿ ಡೇಟನ್ನು ಚೇಂಜ್ ಮಾಡಿ ಬಿಟ್ಟಿದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ನೀಟ್, MBBS ಮತ್ತು ಡೆಂಟಲ್, ಆಯುಷ್ ಕೋರ್ಸಸ್ಗಳಿಗೆ ಅಲಾಟ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಇನ್ನೂ ರಿಸಲ್ಟನ್ನು ಬಿಡುತ್ತೇವೆ. ಆ ಮಾಕ್ ರಿಸಲ್ಟನ್ನು ಯಾವಾಗ ಬಿಡ್ತಾರೆ? ಈ ಮಾಕ್ ರಿಸಲ್ಟ್ ಬಿಟ್ಟಿದಾರಲ್ಲ, ಇವಾಗ ಬಿಟ್ಟಿರೋದು ಕೂಡ ಅದು ಫೈನಲೈಸ್ ರಿಸಲ್ಟ್ ಅಲ್ಲ. ಅದರಲ್ಲಿ 400 ಸೀಟ್ಸ್ಗಳನ್ನು ಆ್ಯಡ್ ಮಾಡಿಲ್ಲ. ಅವ್ರು ಏನಾದರೂ ಪ್ರೈವೇಟ್ ಕಾಲೇಜ್ನಲ್ಲಿ ಆಗುವಂತಹ ಸೀಟ್ ಇನ್ಕ್ರೀಸ್ ಆಗ್ತಾವಲ್ಲ, ಆ ಸೀಟ್ಗಳನ್ನು ವೇಟ್ ಮಾಡ್ತಾ ಇದ್ದಾರೋ ಅಥವಾ ಯಾವುದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ 400 ಸೀಟ್ಸ್ಗಳನ್ನು ಆದರೂ ಆ್ಯಡ್ ಮಾಡಿ ಈ ಒಂದು ಮಾಕ್ ಅಲಾಟ್ಮೆಂಟನ್ನು ಬಿಡಬೇಕಾಗಿತ್ತಲ್ಲ, ಅದನ್ನು ಕೂಡ ಬಿಟ್ಟಿಲ್ಲ. ಓವರಾಲ್ ಆಗಿ ನೀಟ್ ವಿದ್ಯಾರ್ಥಿಗಳಿಗೆ ಈ ಮೂಲಕ ಏನೇನು ಹೇಳೋದಂದರೆ, ನೀವು ವೇಟ್ ಮಾಡ್ತಾ ಇರೋದು ಖಂಡಿತವಾಗಿ ನನಗೆ ಅರ್ಥವಾಗ್ತದೆ, ಆದರೆ ಈ ರಿಸಲ್ಟ್ ಇದೆಯಲ್ಲ, ಇದರಲ್ಲಿ ಏನೂ ಕೂಡ ವ್ಯತ್ಯಾಸವಾಗಿಲ್ಲ ಮತ್ತು ಇದರಲ್ಲಿ ಯಾವ ಸೀಟ್ಗಳು ಕೂಡ ಆ್ಯಡ್ ಆಗಿ ಅದನ್ನು ರೀರನ್ ಮಾಡಿಲ್ಲ. ಇದು ಕೇವಲ ಇಂಜಿನಿಯರಿಂಗ್ ಮತ್ತು ಇತರೆ ಕೋರ್ಸಸ್ಗಳಿಗೆ ಒಂದು ಕೌನ್ಸಿಲಿಂಗನ್ನು ಇಲ್ಲೇ ಎಂಡ್ ಮಾಡೋದಕ್ಕಾಗಿ ಈ ರೀತಿಯ ಒಂದು ಡಿಸಿಷನನ್ನು ತೆಗೆದುಕೊಂಡು ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದರಿಂದ ನಾವು ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ನಾವು ಇನ್ನೂ ಫೈನಲ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಬೇಕಾಗ್ತದೆ. ನಿನ್ನೆ ತಾನೇ KA ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಹೇಳಿದ್ದಾರೆ, ಈ ಒಂದು MCCಯ ರಿಸಲ್ಟ್ ಬಂದ ಮೇಲೆಯೇ ನಾವು ನಮ್ಮ ರಿಸಲ್ಟನ್ನು ರಿಲೀಸ್ ಮಾಡ್ತೇವೆ, ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಆವಾಗ ನಿಮಗೆ 1 ದಿವಸಗಳ ಕಾಲ ಸಮಯವನ್ನು ಕೊಡ್ತೇವೆ. ಸಮಯವನ್ನು ಕೊಟ್ಟಾಗ ನೀವು KAಯಲ್ಲಿ ಸಿಕ್ಕಿರುವಂತಹ ಮಾಕಲ್ಲಿ ಸಿಕ್ಕಿರುವಂಥ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅಂತ ಕೂಡ ಹೇಳಿದ್ದಾರೆ. ಅಟ್ಲೀಸ್ಟ್ ಮಾಕಲ್ಲಿ ಇವರು ಕನ್ಸಿಡರ್ ಮಾಡಬೇಕಾಗಿತ್ತು ಹೊಸ ಸೀಟ್ಗಳನ್ನು. ಅದನ್ನು ನಾನು ಕೇಳ್ತಾ ಇರೋದು, ಈ ಮಾಕಲ್ಲಿ ಹೊಸ ಸೀಟ್ಗಳನ್ನು ಕನ್ಸಿಡರ್ ಮಾಡಿ ಒಂದು ಮಾಕ್ ರಿಸಲ್ಟನ್ನು ಬಿಡಬೇಕಾಗಿತ್ತು. ಆದರೆ ಈ 400 ಸೀಟ್ಗಳನ್ನು ಕೌಂಟ್ ಮಾಡಿಲ್ಲ.
ಅಟ್ಲೀಸ್ಟ್ ಈ ಗೌರ್ಮೆಂಟ್ ಕಾಲೇಜ್ನಲ್ಲಿರುವಂತಹ ಸೀಟ್ಗಳನ್ನು ಆದರೂ ಕೌಂಟ್ ಮಾಡಬೇಕಾಗಿತ್ತು. ಇನ್ನು ಪ್ರೈವೇಟ್ ಕಾಲೇಜ್ದು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಕಾಲೇಜ್ನಲ್ಲಿ 400 ಸೀಟ್ಗಳು ಜಾಸ್ತಿ ಆಗಿದ್ವಲ್ಲ ಅದನ್ನಾದರೂ ಕನ್ಸಿಡರ್ ಮಾಡಿ ಅಲಾಟ್ಮೆಂಟ್ ಮಾಡಬೇಕಾಗಿತ್ತು. ಮತ್ತು ಈಗ ಆಲ್ಟ್ರ್ ಮಾಡಿರುವಂತಹ ಒಂದು ಆಪ್ಷನ್ ಎಂಟ್ರಿ ಇರ್ತದಲ್ಲ, ಎಲ್ಲರೂ ಕೂಡ ಆಲ್ಟ್ರ್ ಮಾಡಿರ್ತಾರೆ, ಸ್ವಲ್ಪ ಆದರೂ ವೇರಿ ಆಗಬೇಕಾಗಿತ್ತು, ಅದು ಕೂಡ ವೇರಿ ಆಗಿಲ್ಲ. ಇದರ ಬಗ್ಗೆ KA ಕ್ಲಾರಿಟಿ ಕೊಡಬೇಕಾಗ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.